ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಅವ್ರು CM ಆಗಿದ್ದಾಗ ಕಟ್ಟಿರೋ ಎಲ್ಲಾ ವಾಚ್ಗಳಿಗೂ ಒಂದು ವಿಡಿಯೋ ಮೀಡಿಯಾ ಅವ್ರಿಗೆ ಹಾಕಿದ್ದೀನಿ. ಅವ್ರ ಗೋಲ್ಡ್ ಕಲರ್ ವಾಚು ಎಲ್ಲ ಅವ್ರು ಕಟ್ಟಿದಾರಲ್ಲ. ಈಗ ಅಲಿಗೇಷನ್ ಬಂದಿದ್ದ ತಕ್ಷಣ ಯಾವುದೋ HMT ವಾಚ್ ಕಟ್ಕೊಂಡ್ ಬಂದ್ಬಿಟ್ರೆ ನಾನು ಇವಾಗ ಕಟ್ಟಿದೆ ಅಂತ. ನೀವು CM ಆಗಿದ್ದಾಗ 62 ವಾಚ್ ಕಟ್ಟಿದ್ರಿ ಅಂತ ನಾನು ಫೋಟೋಗಳು ರಿಲೀಸ್ ಮಾಡಿದ್ದೀನಿ ಮೀಡಿಯಾ ಗ್ರೂಪ್ಗೆ. ಅವ್ರು ಕಟ್ಟಿರೋ ಬೇರೆ ಬೇರೆ ವಾಚ್ಗಳು. ಕುಮಾರಣ್ಣ ಅವ್ರಿಗೆ ವಾಚ್ಗಳ ಬಗ್ಗೆ ಒಂದು ಅಂದ್ರೆ ವಾಚ್ ಬೇರೆ ಬೇರೆ ತರ ವಾಚ್ ಕಟ್ಟೋದು ಅವ್ರಿಗೆ ಅಭ್ಯಾಸ, ಅದನ್ನ ಪ್ರಸ್ತಾಪಿಸಿದ್ದೀನಿ. ನೋಡಿ ಕುಮಾರಣ್ಣ, ನೀವು ನನಗೆ ಟ್ರಸ್ಟ್ಗೆ ಹೆಂಗ್ ಬಂತು ಅಂತ ನಾನು ಕೇಳಿದಾಗ ನಾನು ಡಾಕ್ಯುಮೆಂಟ್ ಬಿಸಾಕಿದ್ನಲ್ಲ, ನೀವು ಆ 32 ಎಕರೆ ಅಲ್ಲಿ ಹೆಂಗ್ ಬಂತು ಅಂತ ನನ್ನ ಮುಖದ ಮೇಲೆ ಬಿಸಾಕ್ಬಿಡಿ. ಪ್ರದೀಪ್ ತಗೊಳ್ಳೋ 32 ಎಕರೆ ತಗೋ, ನಮ್ಮ ತೋಟದಲ್ಲಿ ಬದನೆಕಾಯಿ ಮಾರು ತೆಗೆದೆ. ಬದನೆಕಾಯಿ 500 ರೂಪಾಯಿ ಕೆಜಿ, ನಮ್ಮ ತೋಟದ್ದು, ಬೇರೆ ಕಡೆ 20 ರೂಪಾಯಿ ಕೆಜಿ ಅಷ್ಟೇ. ನೋಡಿ ಇಂಥ ಬದನೆಕಾಯಿ ಮಾರಿ ನಾನು ತಗೊಂಡೆ 32 ಎಕರೆ. ಬಿಸಾಕಣ, ನಾನು ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡಂಗೇನಿದೆ? ಇಲ್ಲ ನಾನು ಟೊಮೊಟೊ ಬೆಳೆದೆ, ಬೇರೆ ಟೊಮೊಟೊ 20 ರೂಪಾಯಿ ಕೆಜಿ, ನಮ್ದು 2000 ರೂಪಾಯಿ ಕೆಜಿ. ಬಿಸಾಕಣ. ಈಗ ನಾನು ಬಿಸಾಕದ್ನಲ್ವಾ, ನನ್ಗೆ ಹೆಂಗ್ ಬಂದು CSI ಇದ್ದು ಅಂತ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ನೀನು 32 ಎಕರೆಗೆ ಸೋರ್ಸ್ ಕೊಟ್ಬಿಟ್ರೆ ಮುಗೀತಲ್ಲ ಕುಮಾರಣ್ಣ. ಮತ್ತೆ ಇನ್ನೊಂದು ರವಿ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಕುಮಾರಣ್ಣ ಅವ್ರ ಮನೆಗೆ ವಾಚ್ಮ್ಯಾನ್ ಆಗು ಅಂತ. ನೋಡಿ, ಕುಮಾರಸ್ವಾಮಿ ಅವರು ದೊಡ್ಡವರು. ಕುಮಾರಣ್ಣ ನನ್ನನ್ನು ಬಯಸೋದಾದ್ರೆ, ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದ್ರೆ, ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಕುಮಾರಣ್ಣ CM, ಅವ್ರ ತಂದೆಯವರು PM, ಅದರಲ್ಲಿ ಏನಿದೆ? ಇದು ನನ್ನ ಅಭಿಪ್ರಾಯ.